ಭೀಮವಾದ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 10 ಮೋಟಾರ್ ಸೈಕಲ್, 2 ಟೇಲರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಳ್ಳರನ್ನ ಬಂಧಿಸಿ 10 ಲಕ್ಷಕ್ಕೂ ಅಧಿಕ ಮೌಲ್ಯದ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ವರದಿ ಭರ್ತೇಶ್ ಪಾನಕ್ನವರ್, ಜಮಖಂಡಿ. ನಮ್ಮ ಜಮಖಂಡಿ ಉಪವಿಭಾಗದ ಜಮಖಂಡಿ ಗ್ರಾಮೀಣ ಪೊಲೀಸ್ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮಹೇಶ್ ಸಂಕ PSR ಅವರು, ಹಾಗೆ ಕ್ರೈಮ್ PS ಆಗಿರ್ತಂಥ ಹೊಸಮನೆ ಅವರು ಮತ್ತು ಅವರು ಕ್ರೈಮ್ ತಂಡದವರು ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಸುಮಾರು 10 ಲಕ್ಷಕ್ಕೂ ಬೆಲೆ ಬರ್ತಕ್ಕಂಥ ವಾಹನಗಳನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು. ಈ ಕೇಸ್ ಸಂಬಂಧಪಟ್ಟಂತೆ ನಾವು 3 ಜನ ಆರೋಪಿಗಳನ್ನು ಬಂಧಿಸಿದ್ವಿ. 3 ಜನನೂ ಸಹ ನಮ್ಮ ಜಮಖಂಡಿ ತಾಲೂಕಿನ ಶಿರಗುಪ್ಪೆ ಅವರು. ಒಬ್ಬ ಬಂದುಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಮಂಟೂರು ಅಂತೇಳಿ, ಇನ್ನೊಬ್ಬ ಸದಾಶಿವ ಕಿಬ್ಬಾಣಿ ಅಂತೇಳಿ, ಇನ್ನೊಬ್ಬ ಹನುಮಂತ್ ನೇಸರು ಅಂತೇಳಿ 3 ಜನನ ಕರ್ಕೊಂಬಂದು ನಾವು ಎಂಕ್ವೈರಿ ಮಾಡಲಾಗಿ ಅವರು ನಮ್ಮ ಜಮಖಂಡಿ ತಾಲೂಕು ಮತ್ತು ಬಿಜಾಪುರ ಡಿಸ್ಟಿಕ್ಕು ಮತ್ತು ಈ ಕಡೆ ಬೆಳಗಾವಿ ಡಿಸ್ಟಿಕ್ನಲ್ಲಿ ಮೋಟ್ರ್ ಬೈಕು ಮತ್ತು ಟ್ರ್ಯಾಕ್ಟ್ರು ಟ್ರಾಲಿಗಳನ್ನು ಕಳ್ತನ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು 10 ಮೋಟರ್ಸ್ ಬೈಕ್ಗಳನ್ನು, ಆಮೇಲೆ 2 ಟ್ರ್ಯಾಕ್ಟರ್ ಟ್ರೇಲಿಗಳನ್ನು ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ವಿ. ಇದರಲ್ಲಿ ನಾವು ಸೀಜ್ ಮಾಡಿರ್ತಕ್ಕಂಥ ಅಥವಾ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ನಮ್ಮದು ಕೊಣ್ಣೂರು ಗ್ರಾಮದ 1 ಮೋಟ್ರ್ ಬೈಕ್ ಇದೆ. ಅದನ್ನು ಹೊರತುಪಡಿಸಿದ್ರೆ ಉಳಿದಿರ್ತಕ್ಕಂಥವೆಲ್ಲವನ್ನೂ ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು. ಉದಾಹರಣೆ ಮಸಗುಪ್ಪಿ, ಗುಂಡಾಳ, ಇಸ್ಲಗಾವಿ, ಕಾಗವಾಡ, ನಂದಿ, ಸುಸರ್ಗ, ಚಿಂಚ್ಲಿ, ಚರ್ಚ್ ತಾಲೂಕುಗಳಲ್ಲಿ ಮುಂತಾದಗಳಲ್ಲಿ ಕಳ್ತನ ಮಾಡಿರ್ತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲವೂ ಜಪ್ತಿ ಮಾಡಿದ್ವಿ. 2 ಟ್ರಾಲಿಗಳು ಸಹ ಇವು ಬಬಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಕಳ್ತನ ಆಗಿರ್ತಕ್ಕಂಥವು, ಅವುಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ವಿ. ಆ 3 ಜನರನ್ನು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಿದ್ವಿ. ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದ ಶ್ರೀಯುತ ಅಮರನಾಥ್ ರೆಡ್ಡಿ ಸರ್ ಅವರು, ಹಾಗೆ ಅಡಿಷನಲ್ ಸರ್ಗಳಾಗಿರ್ತಕ್ಕಂಥ ಪ್ರಸನ್ನ ದೇಸಾಯಿ ಸರ್, ಆಗ ಮಾಂತೇಶ್ ಸಿದ್ದಿ ಸರ್ ಗೈಡ್ ಮೇಲೆ, ಅವರ ಮಾರ್ಗದರ್ಶನದ ಮೇಲೆ ನಮ್ಮ CPI ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಂಡಿ ಗ್ರಾಮೀಣ PSI ಸಂತ ಮತ್ತು ಹೊಸಮನೆ ಅವರು, ಅವರ ಕ್ರೈಮ್ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರಗಳನ್ನು ಕೊಡಲಾಗ್ತದೆ. ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ರೋಲನ್ನು ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒದಗಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.